Hello children, good morning. This is VM Firangi, teacher of English, Government Higher Primary School, Battur. Today is the class for 7th standard. I already started the first lesson, that is Healthy Life. Only 2 paragraphs are remained. Today I will complete after the introducing new words. Before starting the paragraphs, you should learn some new words. Okay? Ready? Are you ready to learn new words? Come. First one, eventually. 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 Finally, that's meaning. ಕೊನೆಯದಾಗಿ. Evil. Second one, evil. 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 Then third one, worst. 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 Both are same words. Bad, worse, worst. ಅಂತ ಐತಲ್ಲ. Like this. Evil and worst. Both are meaning same. Fourth one, effect. 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 Fifth one, disease. 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 Okay, ರೋಗ. Sixth one, microscope. 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 ಸೂಕ್ಷ್ಮದರ್ಶಕ ಯಂತ್ರ. Yes, no? Only microbacterias only we just look by this one. Small ಸೂಕ್ಷ್ಮವಾದಂಥ ಜೀವಿಗಳನ್ನು ನೋಡಲಿಕ್ಕೆ ಉಪಯೋಗಿಸ್ತೀವಿ. ಸೆವೆಂತ್, ಡಿಸ್ಕವರ್. DISCOVER. ಡಿಸ್ಕವರ್. ಡಿಸ್ಕವರ್ ಮೀನ್ಸ್ ಹುಡುಕೋದು. ಇದು ಇದ್ದಂಥದ್ದನ್ನೇ ಹುಡುಕೋದು, ಅನ್ವೇಷಣೆ ಮಾಡೋದು. ಎಸ್. ಏಯ್ತ್ ಒನ್, ವ್ಯಾಕ್ಸಿನ್. ಎಸ್, ಕರೆಕ್ಟಾಗಿ ನೋಡ್ಕೊಳ್ರಿ ಸ್ಪೆಲ್ಲಿಂಗ್. ವ್ಯಾಕ್ಸಿನ್. VACCINE. ವ್ಯಾಕ್ಸಿನ್. ಇದನ್ನು ಹಗಲಲ್ಲೇ ನೀವು ಅಂತಿರ್ತೀರಿ. ನೋ ವ್ಯಾಕ್ಸಿನ್ ಹಾಕ್ಸ್ಕೊಂಡಿರಿ. ಲೈಕ್ ದಿಸ್. ವ್ಯಾಕ್ಸಿನ್ ಮೀನ್ಸ್ ಲಸಿಕೆ. ಜಸ್ಟ್ ಅಬ್ಸರ್ವ್ ದ ಸ್ಪೆಲ್ಲಿಂಗ್. CC, ದಟ್ ಈಸ್ ವ್ಯಾಕ್ಸಿನ್. ಎಸ್, ಕಮ್ ನೆಕ್ಸ್ಟ್. ಕಾಫ್. COUGH. ಕಾಫ್. ಕಾಫ್ ಅಂದ್ರೆ ಕೆಮ್ಮುದು. ಅಂತ ಕೆಮ್ತಿರಲ್ಲ. ಎಸ್, ಇವಾಗ ಕೆಮ್ಮಬಾರ್ದು. ಕಾಫ್. ಸಿ ದ ಸ್ಪೆಲ್ಲಿಂಗ್ ಆ್ಯಂಡ್ ಪ್ರೊನೌನ್ಸಿಯೇಷನ್. GH ಇತ್ತು ಅಂದರೆ ದ್ಯಾಟ್ ಪ್ರೊನೌನ್ಸಿಯೇಷನ್ ಬಿಕಮ್ಸ್ ಆಗುತ್ತೆ ಅಂತ ಹೇಳಿದ್ದೆ. ಲಾಫ್, ಇನಫ್, ರಫ್, ಟಫ್, ಲೈಕ್ ದಿಸ್. ಕಾಫ್. ಓಕೆ, ಗೊತ್ತಾಯ್ತಾ? ಲಾಫ್ ಅಂತ ನಾನು ನಿನ್ಗೆ ಪದೇ ಪದೇ ಹೇಳ್ತಿರ್ತೀನಿ ಕ್ಲಾಸಲ್ಲಿ. ನೆನಪೈತಿ? ದಟ್ ಈಸ್ ಆಲ್ಸೋ ಕಾಫ್ ಅಂದರೆ ಕೆಮ್ಮು. 10th one, ಮಿಕ್ಸ್ಚರ್. MIXTURE. ಮಿಕ್ಸ್ಚರ್ ಅಂದರೆ ಮಿಶ್ರಣ, ಮಿಕ್ಸ್ ಆಗಿದ್ದು. 11th one, 11. ರಿಡ್. RID. ರಿಡ್ ಅಂದರೆ ತೊಡೆದು ಹಾಕೋದು, ಹೋಗ್ಲಾಡಿಸೋದು. ಲೈಕ್ ದಿಸ್, ರಿಡ್. 12th, 12. ಟೋಲರೇಟ್. TOLERATE. ಟಾಲರೇಟ್ ಅಂತ ಹೇಳಿದರೆ ಸಹಿಸಿಕೊಳ್ಳುವುದು. ಸಹಿಸೋದು, ಏನೇ ಆದರೂ ನಾವು ಸಹಿಸ್ಕೊಂಡಿರ್ತೀವಲ್ಲ, ಅದಕ್ಕೇನಂತರ ಟಾಲರೇಟ್. 13th, ಸ್ನೀಸ್. SNEEZE. ಸ್ನೀಸ್ ಅಂದ್ರೆ ಏನು? ಸೀನೋದು. ನೆಗಡಿ ಆದಾಗ ಸೀನ್ತಿರಲ್ಲ, ಕೆಮ್ಮು, ಸೀನು ಎಲ್ಲ ಬರ್ತಾವೆ ನೆಗಡಿ ಆದಾಗ. ಲೈಕ್ ದಿಸ್. ಸ್ನೀಸಿಂಗ್ ಅಂತ ಹೇಳಿದ್ರೆ ಸೀನುವಿಕೆ. 14th, ರೆಮಿಡಿ. REMEDY. ರೆಮಿಡಿ ಅಂತ ಹೇಳಿದ್ರೆ ಪರಿಹಾರ. ಏನು ಪರಿಹಾರ ಕಂಡುಕೊಳ್ಳೋದು ಅಂತಿರಲ್ಲ, ವಾಟ್ ಈಸ್ ದ ರೆಮಿಡಿ? ಲೈಕ್ ದಿಸ್, ರೆಮಿಡಿ. 15th, 15. ಅಡ್ವೈಸ್. ADVICE. ಅಡ್ವೈಸ್ ಅಂತ ಹೇಳಿದ್ರೆ ಸಲಹೆ ಕೊಡೋದು. ಲೈಕ್ ದಿಸ್, ಸಲಹೆ ನೀಡೋದು. 16th, 16. ಇಂಜೆಕ್ಷನ್. ಇಂಜೆಕ್ಷನ್ ಇದು ಬಹಳಷ್ಟು ಗೊತ್ತಿರುವಂಥ ಶಬ್ದ ಇದು. ಆಲ್ದೋ I have written here. Why? You should just concentrate on the spellings. You have to learn the spelling. INJECTION. ಇಂಜೆಕ್ಷನ್. ನಮ್ಗೆ ಬಹಳಷ್ಟು ವರ್ಡ್ಸ್ಗಳು ಫ್ಯಾಮಿಲಿಯರ್ ಇದ್ದರೂ ಸ್ಟಿಲ್ ವಿ ಡೋಂಟ್ ನೋ ದೇರ್ ಸ್ಪೆಲ್ಲಿಂಗ್ಸ್. ನಮಗೆ ಸ್ಪೆಲ್ಲಿಂಗ್ಸ್ ಗೊತ್ತಿಲ್ಲ. ವಿ ಶುಡ್ ಲರ್ನ್ ದ ಸ್ಪೆಲ್ಲಿಂಗ್. ವಿ ಹ್ಯಾವ್ ಟು ಲರ್ನ್. ಇಂಜೆಕ್ಷನ್ ನೋಡ್ರಿ, ಕನ್ನಡದಾಗ ಏನಂತಾರೆ ಅದಕ್ಕೆ? ಚುಚ್ಚುಮದ್ದು. ಎಸ್, ಲೈಕ್ ದಿಸ್. 17th, ಕ್ಯೂರ್. CURE. ಕ್ಯೂರ್. ಓಕೆ, ಚೇತರಿಸಿಕೊಳ್ಳೋದು. ಆರಾಮಿಲ್ಲದ, ಹುಷಾರಿಲ್ಲದ ಮಲಗಿರ್ತೀವಿ, ಜಸ್ಟ್ ಬೇಗ ಕ್ಯೂರ್ ಆಗಿ ಬಾ ಶಾಲೆಗೆ ಅಂತ ಹೇಳ್ತಿರ್ತೀನಿ ನಾನು. ದಟ್ ವರ್ಡ್ ಕ್ಯೂರ್. ಓಕೆ.
These are the new words of the remaining two paras. Last two para ಉಳ್ಕೊಂಡವಲ್ಲ ಅದರದ್ದು ಈ ಎಲ್ಲ words. Before I start the paragraph, just you have to learn all these new words of the paragraphs. Okay. Do you learn? Do you write? Do you read? Yes, you have to read. You have to learn all these words. Okay. I will start the lesson next period. Bye children. Keep on learning.